ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಆರ್ ಚಂದ್ರು ಅಂದ್ರೆ ಬರೀ ಹೆಸರಲ್ಲ, ಇಟ್ಸ್ ಅ ಬ್ರ್ಯಾಂಡ್ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ. ಯಾಕಂದ್ರೆ ನೀವಂತ ಸಿನಿಮಾಗಳನ್ನ ಕೊಟ್ಟಿದ್ದೀರಾ, ಬರೀ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ಪಕ್ಕದ ತೆಲುಗು ಚಿತ್ರರಂಗದಲ್ಲೂ ಚಾಪ್ ಮೂಡಿಸಿದಂಥವ್ರು. ಜೊತೆಗೆ ಇತ್ತೀಚೆಗೆ ಕಬ್ಜಾ ಸಿನಿಮಾದಿಂದ ನ್ಯಾಷನಲ್ ಲೆವೆಲ್ ಅಲ್ಲಿ ಸೌಂಡ್ ಮಾಡಿದಂಥವ್ರು. ಅದಕ್ಕೂ ಪೂರಕವಾಗಿ ರೀಸೆಂಟ್ ಆಗಿ RC ಸ್ಟುಡಿಯೋಸ್ ನ ಲಾಂಚ್ ಮಾಡಿದ್ರಿ, CM ಅವರೇ ಬಂದು ಲಾಂಚ್ ಮಾಡಿದ್ರು. ಸೊ ಈ ಹಿಂದಿನ ಎಲ್ಲಾ ಬರ್ಡೇಗಳಿಗಿಂತ ಈ ಬರ್ಡೇ ಚಂದ್ರು ಸರ್ಗೆ ತುಂಬಾ ಸ್ಪೆಷಲ್, ಹೆಮ್ಮೆ ತರಿಸುವಂತ ಒಂದು ವಿಷಯಗಳನ್ನ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಆರ್ ಚಂದ್ರು ಅವ್ರಿಗೆ ಎಷ್ಟು ಖುಷಿ ಕೊಡ್ತಿದೆ ಈ ಬರ್ಡೇ? ಇಲ್ಲ, ಪ್ರತಿಯೊಬ್ಬರಿಗೂ ಮುಂಚೆ ನಮಗೆ ಬರ್ತ್ಡೇ ಅಂತಂದರೆ ಕೂಡ ನಾನು ಏನು ಬೆಂಗಳೂರಿಗೆ ಬಂದೆ 2002, ಬರ್ತ್ಡೇ ನಮಗೆ ಯಾವಾಗ ಬಂತು, ಯಾವಾಗ ಹೋಯ್ತು, ನಾವು ಯಾವತ್ತು ಹುಟ್ಟಿದ್ವಿ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದು ನಾರಾಯಣ್ ಸರ್ ಹತ್ರ ಕೆಲಸ ಮಾಡಿ ಯಾವಾಗ ತಾಜ್ ಮಹಲ್ ಅನ್ನೋ ಸಿನಿಮಾ ಮಾಡಿದ್ನೋ ಅಲ್ಲಿಂದ ಶುರುವಾಯಿತು. ನನ್ನ ಇಷ್ಟಪಡ್ತಕ್ಕಂತಹ ನನ್ನ ಸ್ನೇಹಿತರು, ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಕೂಡ ಬಂದು ನನಗೆ ವಿಶ್ ಮಾಡ್ತಕ್ಕಂಥದ್ದು, ಈ ಥರದ್ದೊಂದು ಏನಂತಾರೆ ಒಂದು ಒಳ್ಳೆಯ ಸಮಾರಂಭ ಅನ್ಬೋದು, ಶುಭಾರಂಭ ಅನ್ಬೋದು ಶುರುವಾಯಿತು. ಅಲ್ಲಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ. 2010ರಲ್ಲಿ ಮೈಲಾರಿ ಮಾಡಿದಾಗ ಎಂಟೈರ್ ಕರ್ನಾಟಕ ಎಲ್ಲ ಕಡೆಯಿಂದನೂ ನನ್ನ ಇಷ್ಟಪಡ್ತಕ್ಕಂತಹ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಡಿಸ್ಟ್ರಿಕ್ಟ್ಗೂ ಕೂಡ ಸೇರಿ ಒಂದು ಅಭಿಮಾನಿ ಸಂಘಟನೆ ಅಂತ ಮಾಡಿದರು. ನನ್ನ ಅಭಿಮಾನಿ ಅಂತ ಅನ್ನೋಕ್ಕೆ ಇಷ್ಟಪಡಲ್ಲ, ನನ್ನ ಸ್ನೇಹಿತರು ಅಂತ ಇಷ್ಟಪಡ್ತೀನಿ. ಆವಾಗ ನಾನು ಇವೆಲ್ಲ ಬೇಡ ಸುಮ್ಮನೆರಪ್ಪ ಅವೆಲ್ಲ ಅಂತ ನಾನು ಹಂಗೆ ಹೇಳ್ತಿದ್ದೆ. ಇದಾದ ಮೇಲೆ ಆಫ್ಟರ್ ಕಬ್ಜಾ ತಿರ್ಗಿ ಏನು ಎಲ್ಲರೂ ಬಂದರು. ಪ್ರತಿ ಬರ್ಡೇಗೂ ಕೂಡ ಖಂಡಿತ ಒಂದು ಮಿನಿಮಮ್ 1,000-2,000 ಅಷ್ಟು ಜನ ರಾತ್ರಿ 12 ಗಂಟೆಯಿಂದ ಬಂದು ನನಗೆ ಅಷ್ಟು ಜನ ಅಪಾರವಾಗಿ ನನ್ನ ಇಷ್ಟಪಡ್ತಕ್ಕಂಥವ್ರು ಇದ್ದಾರೆ. ನಾನು ತೋಟದಲ್ಲಿ ಕೆಲಸ ಮಾಡೋ ರೈತರು ಇರ್ಬೋದು, ನನ್ನ ಸ್ನೇಹಿತರು ಇರ್ಬೋದು, ಸಿನಿಮಾದವ್ರ ಸ್ನೇಹಿತರುಗಳಿರ್ಬೋದು, ಇವೆಲ್ಲವೂ ಕೂಡ ನನಗೆ ರಾಜಕೀಯವಾಗಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ನಾನೊಬ್ಬ ರೈತ ಅಂದ್ಕೊಂಡಿರ್ಬೋದು, ಹೀಗೆ ನಾನು ಸಂಪಾದನೆ ಮಾಡಿರೋದೇ ಮುಖ್ಯವಾಗಿ ಜನನ. ಹಂಗೆ ನನ್ನ ಇಷ್ಟಪಟ್ಟು ನನ್ನ ಪ್ರತಿ ಬರ್ತ್ಡೇಗೆ ವಿಶ್ ಮಾಡ್ತಕ್ಕಂಥವ್ರು ನೂರಾರು ಸಾವಿರಾರು ಜನ ಇದ್ದಾರೆ. ನಾನು ಅಭಿಮಾನಿ ಸಂಘಟನೆ ಅದನ್ನೆಲ್ಲ ನಮಗೆ ಯಾಕಪ್ಪ, ಅದಕ್ಕೆ ಅಂತ ಹೀರೋಗಳಿದ್ದಾರೆ, ನಮಗೆ ಯಾಕಪ್ಪ ಅಂತ ಅಂದ್ಕೊಂಡು ಬಂದು ನಾನು ಈ ಸತಿ ನನ್ನ ಇಷ್ಟಪಟ್ಟು ಎಲ್ಲರೂ ಸೇರಿಕೊಂಡು, ಇಲ್ಲ ಅಣ್ಣ ನೀವು 5 ಸಿನಿಮಾ ಮಾಡ್ತಿದ್ದೀರ ಅಣ್ಣ, ಇಲ್ಲ ಅಣ್ಣ ನಿಮಗೊಂದು ಶಕ್ತಿಯಾಗಿ ನಾವು ಇರ್ತೀವಿ ಅಣ್ಣ ಅಂಥೇಳಿ ನನ್ನ ಇಷ್ಟಪಡ್ತಕ್ಕಂಥವ್ರು ಎಲ್ಲರೂ ಸೇರಿ ಈ ಸತಿ ಒಂದು ಲಿಖಿತ ರೂಪದಲ್ಲಿ ಅದನ್ನು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ಸಂಘ ಅಂತ ರಿಜಿಸ್ಟರ್ಡ್ ಮಾಡಿಸ್ಕೊಂಡು ಡಿಸ್ಟ್ರಿಕ್ಟ್ಗೂ ಅವ್ರಿಗೆಲ್ಲ ರಿಜಿಸ್ಟರ್ ಮಾಡಿಕೊಂಡು ಅದಕ್ಕೆ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಖಂಡಿತ ಅದೊಂದು ಶಕ್ತಿ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ ಹೇಳೋರು ಕೇಳೋರು ಇಲ್ಲದೇ ಇದ್ದರೆ ಏನು ಹೇಳ್ತಾರಲ್ಲ, ನಮ್ಮೂರಲ್ಲಿ ಒಂದು ಗಾದೆ ಇದೆ. ಸೊ ಹೇಳೋರು ಕೇಳೋರು ಇಲ್ಲ ಅಂತಂದರೆ ಬೇಲಿನೇ ಎದ್ದು ಹೊಲ ಮೆದಂಗೆ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಾವು ಇಷ್ಟೆಲ್ಲ ಮಾಡ್ತಿದ್ರು ಕೂಡ ನನಗನ್ಸಿದ್ದು ಯಾರೋ ಯಾವಾಗಲೂ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಅಪ್ರಿಸಿಯೇಷನ್ ಬೇಕು. ಅಪ್ರಿಸಿಯೇಷನ್ ಅಲ್ವಾ ಸರ್ ಎಲ್ಲದಕ್ಕೂ. ನಾವು ಏನೇ ಮಾಡಿದಾಗ ಶಬಾಷ್ ಅಂತ ಬೆನ್ನು ತಟ್ಟೋದಿದೆಯಲ್ಲ, ಅದೇ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡತಕ್ಕಂಥದ್ದು. ನಾವು ಎಷ್ಟು ಸರಳವಾಗಿರ್ತೀವಿ, ಎಷ್ಟು ಸಿಂಪಲ್ ಆಗಿರ್ತೀವಿ, ಎಷ್ಟು ಒಳ್ಳೆತನವಾಗಿರ್ತೀವಿ, ಬೇಡ 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 ತಂದೆ ತಾಯಿ ಕಳಿಸಿರ್ತಕ್ಕಂಥದ್ದು. ಫಸ್ಟ್ ನೇರವಾಗಿರೋ ಮರನೇ ಜನ ಕಡಿಯೋದು, ಯಾವಾಗ ಸಾಫ್ಟಾಗಿರ್ತಾರೋ ಅವ್ರನ್ನೇ ಕಾರ್ನರ್ ಮಾಡೋದು. ಇವೆಲ್ಲವೂ ನನಗೂ ತುಂಬ ಆಯಿತು. ನಾನು ಯಾವುದೋ ರಂಗ ಅಂತ ಹೇಳಕ್ಕೆ ಬರಲ್ಲ. ನಮ್ಮ ಚಿತ್ರರಂಗ ಇರ್ಬೋದು, ಸ್ನೇಹಿತರುಗಳಿರ್ಬೋದು, ಹಿಂದೆ ಕೆಲಸ ಮಾಡಿದವ್ರು ಇರ್ಬೋದು, ಜೊತೆಯಲ್ಲೇ ಕೆಲಸ ಮಾಡಿದವ್ರು ಇರ್ಬೋದು, ಎಲ್ರಿಗೂ ಆಗುತ್ತೆ, ನನಗೂ ಆಯಿತು. ಇವೆಲ್ಲದರ ಅನುಭವನೇ ಇಲ್ಲ, ನಾವೆಲ್ಲ ನಿಮ್ಗೆ ಶಕ್ತಿಯಾಗಿದ್ದೀವಿ ಅಂತಕ್ಕಂತಹ ಸ್ನೇಹಿತರುಗಳನ್ನು ನಾವು ಬೆಳೆಸ್ಕೋಬೇಕು. ನಾವು ಅವ್ರನ್ನ ಅಭಿಮಾನಿಗಳು ಅಂದೇ ಇದ್ದರೆ ಪರವಾಗಿಲ್ಲ, ನಮ್ಮ ಹಿಂದೆ ಇರ್ತಕ್ಕಂಥ ಒಂದು ಶಕ್ತಿ ಇರಬೇಕು ಅಂತ ಅನ್ನಿಸ್ತು. ಆ ಒಂದು ಉದ್ದೇಶವಾಗಿ ಹುಟ್ಟಿದ್ದೇ ಈ ಒಂದು ಸಂಘಟನೆ. ಇದನ್ನು ನಾನು ಒಳ್ಳೆಯದಕ್ಕೆ ಉಪಯೋಗಿಸ್ತೀನಿ. ಖಂಡಿತ ನಾನು ಯಾವತ್ತೂ ಜೀವನದಲ್ಲಿ ಕೆಟ್ಟದಕ್ಕೆ ಏನೂ ಕೈ ಕೂಡ ಹಾಕಲ್ಲ. ನನಗೆ ಇಷ್ಟ ಆಗದೆ ಅವ್ರನ್ನ ಎದುರುಗಡೆ ಬಂದು ನಾನು ಇಲ್ಲೇ ಸೈಡಿಗೆ ಹೊಟ್ಟೋಗ್ತೀನಿ. ಯಾಕಂದ್ರೆ ನನ್ನ ಹತ್ರ ಬಂದಾಗ ಅವನಿಗೆ ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ. ಅವಾಗ ನನಗೂ ಅವಾಗೇನೋ ಶುರುವಾಯಿತು ಅಂತಂದರೆ, ನಾವು ಹಿಂದೆ 2000 ಹಿಂದೆ ಇದ್ವಲ್ಲ, ಆ ಕ್ಯಾರೆಕ್ಟರ್ ಆಗಿಬಿಟ್ರೆ, ಆ ಕ್ಯಾರೆಕ್ಟರ್ ನಾವು ಹುಂಬರಾಗಿದ್ವಿ, ಹಳ್ಳಿ ಹುಡುಗರು, ನಾವು ಆ ಕ್ಯಾರೆಕ್ಟರ್ ಆಗಬಾರ್ದು. ಈಗ 2002-2008 ನಂತರ ನಾವು ನಮಗೆ ಅಂತ ಒಂದು ಜವಾಬ್ದಾರಿಯಾಗಿರ್ತಕ್ಕಂಥ ಸ್ಥಾನಮಾನ ಜನ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೋಬೇಕು. ಹಾಗಾಗಿ ನನ್ನ ಶತ್ರುರೋ ಅಥವಾ ನನ್ನ ಇಷ್ಟಪಡದೇ ಇರೋನೋ ಮುಂದೆ ಬರ್ತಿದ್ದಾರೆ ಅಂದರೆ ನಾನು ಸೈಡ್ಗೆ ಹೋಗ್ಬಿಡ್ತೀನಿ ದೂರದಿಂದನೇ. ಆ ಥರ ನಮ್ಮ ತಂದೆ ಹೇಳ್ಕೊಟ್ಟು ಬೆಳೆಸಿರೋದು. ಈಗ ಕಬ್ಜಾ ಪ್ಯಾನ್ ಇಂಡಿಯಾ ಸಿನಿಮಾ, ಅದಾದ ನಂತರ ನನಗೆ ಸಿಕ್ಕಂತಹ ರೂಟು, ನನಗೆ ಸಿಕ್ಕಂತಹ ಕಾಂಟ್ಯಾಕ್ಟ್ಸು, ಇವೆಲ್ಲದನ್ನು ನಿಭಾಯಿಸಬೇಕು ಅಂತಂದರೆ ಈಗ 5 ಸಿನಿಮಾ ಮಾಡ್ತಾಯಿದ್ದೀನಿ. ಈ 5 ಸಿನಿಮಾ ನನ್ನ ಜೊತೆಗೆ ಒಂದು ಶಕ್ತಿ ಬೇಕು ಅಂಥೇಳಿ
ತುಂಬ ಒಂದು ಒಳ್ಳೆ ಟೀಮ್ನ ಕಟ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಕೂಡ ಸ್ನೇಹಿತರುಗಳ ಜೊತೆಗಿದ್ದಾರೆ. ಇವೆಲ್ಲ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಕೆಲಸಗಳನ್ನು ಈಗ ಆ, ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೇ ನಮ್ಮ ನಾರಾಯಣ ಸೋಮಣ್ಣ ಅಂತಿದ್ದರು. ನಾವೆಲ್ಲ ಹೋದ್ರೆ ಒಂದು ಸಂಘಟನೆ ಅದು. ಎಷ್ಟು ನಂದು ಬರೀ 2ನೇ ಕ್ಲಾಸ್ 3ನೇ ಕ್ಲಾಸ್ ಇರಬೇಕಾದ್ರೆ ಹುಡುಗರನ್ನೆಲ್ಲ ಒಂದು 20 ಜನ ಹುಡುಗರು ಸೇರಿಸಿ ನಮ್ಮೂರು ಎಲ್ಕಟ್ ಮೇಲೆ ಕರ್ಕೊಂಡೋಗಿ, ಅಂದರೆ ಊರು ಎಲ್ಕಟ್ಟು ಅಂತಂದರೆ ಊರ ಹೊರೆಯ ಈ ಹೊಲದ ಜಾಗಗಳು ಎಲ್ಲ ಹೋಗಿ ಅವ್ರು ಕೆಲಸ ಮಾಡ್ತಿದ್ದೆ, ಅವ್ರಿಗೆಲ್ಲ ಕೆಲಸ ಮಾಡಿಸೋದು, ಆ ಥರ ಅದು ಹುಲ್ಲು ಎತ್ಕೊಂಬರೋದು, ಹುಲ್ಲು ಹೊರ್ಕೊಡೋದು, ಈ ಥರ ಮಾಡಿಸ್ತಿದ್ರು. ಆ ಥರ ನಾನು ಕೂಡ ಒಂದು ಒಳ್ಳೆಯ ಕೆಲಸಕ್ಕೆ ನಮ್ಮ ಸಂಘಟನೆಯನ್ನು, ನಮ್ಮ ಸ್ನೇಹಿತರುಗಳನ್ನು ಉಪಯೋಗಿಸ್ತೀನಿ ಹೊರತು ನಾವು ಯಾವತ್ತೂ ಕೆಟ್ಟದ್ದಕ್ಕೆ ಉಪಯೋಗಿಸಲ್ಲ. ಸೂಪರ್.